ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರ ಆಲ್ ಹಿಟ್ ಅಂಡ್ ಫ್ಲಾಪ್ ಮೂವೀಸ್ ಲಿಸ್ಟ್ ಅನ್ನ ನೋಡೋಣ. ವಿಜಯ ರಾಘವೇಂದ್ರ ಅವರು ಚಲಿಸುವ ಮೋಡಗಳು 1982ರಲ್ಲಿ ತೆರೆಕಂಡ ಚಿತ್ರದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಟಿಸಿದ್ದರು. ಎರಡನೆಯ ಚಿತ್ರ ಪರಶುರಾಮ್. ಈ ಚಿತ್ರದ ಹಾಡೊಂದರಲ್ಲಿ ಅವರು ಕಾಣಿಸಿಕೊಂಡಿದ್ದರು. ಮೂರನೇ ಚಿತ್ರ ಅರಳಿದ ಹೂವುಗಳು 1991ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದರು. ನಾಲ್ಕನೇ ಚಿತ್ರ ಜಗಮೆಚ್ಚಿದ ಹುಡುಗ 1993ರಲ್ಲಿ ತೆರೆಕಂಡ ಚಿತ್ರದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದರು. ಐದನೇ ಚಿತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ 1993ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದರು. ಅವರ ಆರನೆಯ ಚಿತ್ರ ಚಿನ್ನಾರಿ ಮುತ್ತ 1993ರಲ್ಲಿ ತೆರೆಕಂಡಿತ್ತು. ಅವರ ಏಳನೆಯ ಚಿತ್ರ ಕೊಟ್ರೇಶಿ ಕನಸು 1994ರಲ್ಲಿ ತೆರೆಕಂಡಿತ್ತು. ಅವರ ಎಂಟನೆಯ ಚಿತ್ರ ಗಾನಯೋಗಿ ಪಂಚಾಕ್ಷರಿ ಗವಾಯಿ 1995ರಲ್ಲಿ ತೆರೆಕಂಡಿತ್ತು. ಒಂಬತ್ತನೆಯ ಚಿತ್ರ ಸ್ವಾಮಿ ವಿವೇಕಾನಂದ ಹಿಂದಿ 1998ರಲ್ಲಿ ತೆರೆಕಂಡಿತ್ತು. ಹತ್ತನೆಯ ಚಿತ್ರ ನಿನಗಾಗಿ. ಈ ಚಿತ್ರದಲ್ಲಿ ಅವರು ಫುಲ್ ಫ್ಲೆಡ್ಜ್ ಹೀರೋ ಆಗಿ ನಟಿಸಿದ್ದರು. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 11ನೆಯ ಚಿತ್ರ ಪ್ರೇಮ ಖೈದಿ 2002ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 12ನೆಯ ಚಿತ್ರ ರೋಮಿಯೋ ಜೂಲಿಯಟ್. ಈ ಚಿತ್ರ 2002ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 13ನೆಯ ಚಿತ್ರ ಹಾರ್ಟ್ ಬೀಟ್ಸ್ 2003ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 14ನೆಯ ಚಿತ್ರ ಪ್ರೀತಿಸಲೇಬೇಕು 2003ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 15ನೆಯ ಚಿತ್ರ ವಿಕ್ರಮ್. ಈ ಚಿತ್ರ 2003ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 16ನೆಯ ಚಿತ್ರ ಖುಷಿ. ಈ ಚಿತ್ರ 2003ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 17ನೆಯ ಚಿತ್ರ ವಿಜಯ ಸಿಂಹ 2003ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 18ನೆಯ ಚಿತ್ರ ಅವಳೇ ನನ್ನ ಗೆಳತಿ 2004ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಎನಿಸಿಕೊಂಡಿತ್ತು. 19ನೆಯ ಚಿತ್ರ ರಿಷಿ. ಈ ಚಿತ್ರ 2005ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 20ನೆಯ ಚಿತ್ರ ಶ್ರೀ 2006ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 21ನೆಯ ಚಿತ್ರ ಸೇವಂತಿ. ಈ ಚಿತ್ರ 2006ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 22ನೆಯ ಚಿತ್ರ ಕಲ್ಲರಳಿ ಹೂವಾಗಿ 2006ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 23ನೆಯ ಚಿತ್ರ ರಾಜೀವ್ ಗಾಂಧಿ ಅಲ್ಲ 2007ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 24ನೆಯ ಚಿತ್ರ ನಾನು ನೀನು ಜೋಡಿ 2007ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 25ನೆಯ ಚಿತ್ರ ಬೆಳದಿಂಗಳಾಗಿ ಬಾ 2008ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 26ನೆಯ ಚಿತ್ರ ಮಿಂಚಿನ ಊಟ 2008ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 27ನೆಯ ಚಿತ್ರ ಗಣೇಶ ಮತ್ತೆ ಬಂದ 2008ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಅಥವಾ ಹಿಟ್ ಆಗಿತ್ತು. 28ನೆಯ ಚಿತ್ರ ಮಸ್ತ್ ಮಜಾ ಮಾಡಿ 2008ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 29ನೆಯ ಚಿತ್ರ ನಮ್ಮ ಯಜಮಾನರು. ಈ ಚಿತ್ರ 2009ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 30ನೆಯ ಚಿತ್ರ ಕಾರಂಜಿ. ಈ ಚಿತ್ರ 2009ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 31ನೆಯ ಚಿತ್ರ IPC ಸೆಕ್ಷನ್ 300 2009ರಲ್ಲಿ ತೆರೆಕಂಡಿದ್ದು ಸೆಮಿ ಹಿಟ್ ಆಗಿತ್ತು. 32ನೆಯ ಚಿತ್ರ ಗೋಕುಲ. ಈ ಚಿತ್ರ 2009ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 33ನೆಯ ಚಿತ್ರ ಕಿಲಾಡಿ ಕೃಷ್ಣ 2009ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 34ನೆಯ ಚಿತ್ರ ಐತಲಕಡಿ 2010ರಲ್ಲಿ ತೆರೆಕಂಡಿದ್ದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 35ನೇ ಚಿತ್ರ ವಿಘ್ನೇಶ್ವರ 2011ರಲ್ಲಿ ತೆರೆಕಂಡ ಈ ಚಿತ್ರ ಆವ್ರೇಜ್ ಆಗಿತ್ತು. 36ನೇ ಚಿತ್ರ ಶ್ರಾವಣ. ಈ ಚಿತ್ರ 2011ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 37ನೇ ಚಿತ್ರ ವಿನಾಯಕ ಗೆಳೆಯರ ಬಳಗ 2011ರಲ್ಲಿ ತೆರೆಕಂಡ ಈ ಚಿತ್ರ ಹಿಟ್ ಆಗಿತ್ತು. 38ನೇ ಚಿತ್ರ ಕಳ್ಳ ಮಳ್ಳ ಸುಳ್ಳ 2011ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 39ನೇ ಚಿತ್ರ ನಲಿಯೋಣು ವಾರ 2011ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 40ನೇ ಚಿತ್ರ ಸ್ನೇಹಿತರು 2012ರಲ್ಲಿ ತೆರೆಕಂಡ ಈ ಚಿತ್ರ ಹಿಟ್ ಆಗಿತ್ತು. 41ನೆಯ ಚಿತ್ರ ಗೋಲ್ಮಾಲ್ 2012ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 42ನೆಯ ಚಿತ್ರ ಚೆಲ್ಲಾಪೆಲ್ಲಿ 2013ರಲ್ಲಿ ತೆರೆಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. 43ನೆಯ ಚಿತ್ರ ಭಜರಂಗಿ. ಈ ಚಿತ್ರದ ಹಾಡೊಂದರಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 44ನೆಯ ಚಿತ್ರ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ತುಳು ಚಲನಚಿತ್ರ 2014ರಲ್ಲಿ ತೆರೆಕಂಡಿತ್ತು. 45ನೇ ಚಿತ್ರ ಪರಮಶಿವ 2014ರಲ್ಲಿ ತೆರೆಕಂಡ ಈ ಚಿತ್ರ ಆವ್ರೇಜ್ ಆಗಿತ್ತು. 46ನೇ ಚಿತ್ರ ಫೇರ್ ಅಂಡ್ ಲವ್ಲಿ 2014ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 47ನೇ ಚಿತ್ರ ವಂಶೋದ್ಧಾರಕ 2015ರಲ್ಲಿ ತೆರೆಕಂಡ ಈ ಚಿತ್ರ ಆವ್ರೇಜ್ ಆಗಿತ್ತು. 48ನೇ ಚಿತ್ರ ಶಿವಯೋಗಿ ಶ್ರೀ ಪುಟ್ಟಯ್ಯಜ್ಜ. ಈ ಚಿತ್ರ 2016ರಲ್ಲಿ ತೆರೆಕಂಡಿತ್ತು. 49ನೇ ಚಿತ್ರ ರಣತಂತ್ರ 2016ರಲ್ಲಿ ತೆರೆಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. 50ನೆಯ ಚಿತ್ರ ಅಪೂರ್ವ 2016ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 51ನೆಯ ಚಿತ್ರ ನನ್ನ ನಿನ್ನ ಪ್ರೇಮ ಕಥೆ 2016ರಲ್ಲಿ ತೆರೆಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. 52ನೇ ಚಿತ್ರ ಶ್ರೀಕಂಠ. ಈ ಚಿತ್ರ 2017ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು.
53ನೇ ಚಿತ್ರ ಚೌಕ 2017ರಲ್ಲಿ ತೆರೆಕಂಡ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. 54ನೇ ಚಿತ್ರ ಎರಡು ಕನಸು 2017ರಲ್ಲಿ ತೆರೆಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. 55ನೇ ಚಿತ್ರ ಹ್ಯಾಪಿ ನ್ಯೂ ಇಯರ್ 2017ರಲ್ಲಿ ತೆರೆಕಂಡ ಈ ಚಿತ್ರ ಹಿಟ್ ಆಗಿತ್ತು. 56ನೇ ಚಿತ್ರ ಟಾಸ್ 2017ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 57ನೇ ಚಿತ್ರ ಲೀಡರ್ 2017ರಲ್ಲಿ ತೆರೆಕಂಡ ಈ ಚಿತ್ರ ಹಿಟ್ ಆಗಿತ್ತು. 58ನೇ ಚಿತ್ರ ಜಾನಿ 2017ರಲ್ಲಿ ತೆರೆಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. 59ನೇ ಚಿತ್ರ ಕಿಸ್ಮತ್ ಈ ಚಿತ್ರ 2018ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 60ನೇ ಚಿತ್ರ ರಾಜಾ ಲವ್ಸ್ ರಾಧೆ 2018ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 61ನೇ ಚಿತ್ರ ಪರದೇಸಿ ಕೇರ್ ಆಫ್ ಲಂಡನ್ 2018ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 62ನೇ ಚಿತ್ರ ಧರ್ಮಸ್ಯ 2019ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 63ನೇ ಚಿತ್ರ ಮಾಲ್ಗುಡಿ ಡೇಸ್ 2020ರಲ್ಲಿ ತೆರೆಕಂಡ ಈ ಚಿತ್ರ ಆವ್ರೇಜ್ ಆಗಿತ್ತು. 64ನೇ ಚಿತ್ರ ಸೀತಾರಾಮ ಬೆನಾಯ್ ಕೇಸ್ ನಂಬರ್ 18 2021ರಲ್ಲಿ ತೆರೆಕಂಡ ಈ ಚಿತ್ರ ಹಿಟ್ ಆಗಿತ್ತು. ವಿಜಯ ರಾಘವೇಂದ್ರ ಅವರ ಮುಂಬರುವ ಚಿತ್ರಗಳು ಕಾಸಿನ ಸರ ಈ ಚಿತ್ರ 2023ರಲ್ಲಿ ತೆರೆ ಕಾಣುವುದಿದೆ. ಹಕೂನಾ ಮಟಾಟಾ ಈ ಚಿತ್ರ 2023ರಲ್ಲಿ ತೆರೆ ಕಾಣಬೇಕಿದೆ. ರಾಘು ಈ ಚಿತ್ರ 2023ರಲ್ಲಿ ತೆರೆ ಕಾಣಬೇಕಿದೆ. ನಮಗಾಗಿ ಈ ಚಿತ್ರ ಕೂಡ 2023ರಲ್ಲಿ ತೆರೆ ಕಾಣಬೇಕಿದೆ. ಕದ್ದ ಚಿತ್ರ 2023ರಲ್ಲಿ ತೆರೆ ಕಾಣಬೇಕಿದೆ. ಕೇಸ್ ಆಫ್ ಕೊಂಡಾನ ಶೂಟಿಂಗ್ ನಡೆಯುತ್ತಿದೆ. ಜೋಗ್ 101 ಶೂಟಿಂಗ್ ನಡೆಯುತ್ತಿದೆ. ನೀವು ಕೂಡ ವಿಜಯ ರಾಘವೇಂದ್ರ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ಈ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.